ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬೆಂಗಳೂರು ಜಲಮಂಡಳಿ ಶಾಕ್ ಕೊಟ್ಟಿದೆ. ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚುವರಿ ನೀರಿನ ಬಿಲ್ ಅನ್ನು ನೀಡ್ತಾ ಇರುವ ಆರೋಪ ಬೆಂಗಳೂರು ಜಲಮಂಡಳಿ ವಿರುದ್ಧ ಶಿಕ್ಷಣ ಸಂಸ್ಥೆಗಳು ಈಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ನೀರಿನ ಬಿಲ್ ಅನ್ನು ಬೇಕಾಬಿಟ್ಟಿ ವಸೂಲು ಮಾಡ್ತಾ ಇದೆ ಅನ್ನುವಂಥ ಆರೋಪ ಈಗ ಕೇಳಿಬಂದಿದೆ. ಖಾಸಗಿ ಶಾಲೆಗಳಿಗೆ ಒಂದು ಶುಲ್ಕ, ಸಿಬಿಎಸ್ಇ ಶಾಲೆಗಳಿಗೆ ಒಂದು ಬಿಲ್ ಅನ್ನು ನೀಡಲಾಗ್ತಾ ಇದೆ ಅಂತ ಹೇಳಿ ಜಲಮಂಡಳಿ ವಿರುದ್ಧ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಿಗೆ ದೂರನ್ನು ಕೊಟ್ಟಿದ್ದಾರೆ. ಖಾಸಗಿ ಶಾಲೆಗಳ ಮೇಲೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಶಿಕ್ಷಣ ಸಂಸ್ಥೆಗಳು ಕಿಡಿಕಾರ್ತಾ ಇದೆ. ನೀರಿನ ಬಿಲ್ ಏರಿಕೆಯಿಂದ ಶಾಲೆಯ ಶುಲ್ಕದ ಮೇಲೆ ಹೊಡೆತ ಬೀಳುತ್ತೆ ಅಂತ ಹೇಳಿ ಶೈಕ್ಷಣಿಕ ಶಾಲಾ ಶುಲ್ಕ ಏರಿಕೆ ಮಾಡಬೇಕಾಗುತ್ತೆ ಅಂತ ರುಪ್ಸಾ ಅಧ್ಯಕ್ಷರು ಕೂಡ ಈಗ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆಗೆ ಕೃಪಾಧ್ಯಕ್ಷರಾಗಿರುವಂತಹ ಲೋಕೇಶ್ ತಾಳಿಕಟ್ಟೆ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ನಿಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ BWSSBಯಿಂದ ಹೆಚ್ಚುವರಿ ಹಣ ಬಿಲ್ ಅಂತಂದರೆ ಎಷ್ಟು ಬಂದಿದೆ ಅಂತ? ಬಟ್ ಈಗ ಇದ್ದಕ್ಕಿದ್ದಂಗೆ 10,000, 50,000, 20,000 ಕೆಲವು ಸ್ಕೂಲ್ಗಳಲ್ಲಿ 2 ಲಕ್ಷ ತನಕ ಬಿಲ್ಗಳನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ ನಮಗೆ. ಸೊ ದೊಡ್ಡ ದೊಡ್ಡ ಶಾಲೆಗಳಿಗೆ. ಸೊ ಇದರ ಅರ್ಥ ಏನು ಅಂತಂದರೆ ಅವರು ಏರಿಯಾ ವೈಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೊಟ್ಟಿದ್ದಾರೋ ಅಥವಾ ಏನು ಅಂತ ನಮಗೆ ಗೊತ್ತಿಲ್ಲ. ಬಳಕೆ ಎಷ್ಟಾಗುತ್ತೋ ಅಷ್ಟು ಬಿಲ್ಲನ್ನು ಕೊಟ್ಟರೆ ಸಮಸ್ಯೆ ಇಲ್ಲ. ಬಳಕೆಗಿಂತ ಹೆಚ್ಚು ಬಿಲ್ಲನ್ನು ಅವರು ಏರಿಯಾ ವೈಸು ಅಳತೆ ಮಾಡ್ಕೊಂಡು ನಾವು ಕೊಟ್ಟರು ಅಂತಂದರೆ ಆವಾಗ ನಮಗೆ ಸಹಜವಾಗಿ ನಮ್ಮದು ಹೊರೆ ಜಾಸ್ತಿ ಆಗುತ್ತೆ. ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಿರೋದಿಲ್ಲ. ನಮಗೆ ಚಾರಿಟಬಲ್ ಟ್ರಸ್ಟ್ ಆಗಿರೋದ್ರಿಂದ ನಾವು ಯಾವುದೇ ಬೆನಿಫಿಟನ್ನು ಅದರಿಂದ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಇದ್ದಕ್ಕಿದ್ದಂಗೆ ಬಿಲ್ ಜಾಸ್ತಿ ಬಂದಿರೋದ್ರಿಂದ ನಾವು DCM ಅವರಿಗೆ ಪತ್ರವನ್ನು ಬರೆದಿದ್ವಿ. ಯಾಕೆಂತಂದರೆ BWSSB ಬರೋದು DCM ಅಂಡರಲ್ಲೇ ಬರುತ್ತೆ. ಸೊ DCM ಅವರು ಇಡೀ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರು ಆ ಇಲಾಖೆಗೆ ಒತ್ತಡವನ್ನು ಮಾಡಿಬಿಟ್ಟು ಅದನ್ನು ನಿಲ್ಲಿಸಿ ಅಂತ. ಒಂದು ವೇಳೆ ಅದನ್ನು ನಿಲ್ಲಿಸದೇ ಇದ್ರೆ ಏನಾಗುತ್ತೆ, ಅದರ ಹೊರೆ ಪೋಷಕರಿಗೆ ಬೀಳುತ್ತೆ. ಸೊ ಶಾಲೆಗಳು ಏನು ಸ್ವಂತಕ್ಕೇನು ದುಡ್ಡನ್ನು ತರೋದಕ್ಕೆ ಸಾಧ್ಯ ಇಲ್ಲ. ಸೊ ಏನೆಲ್ಲ ಅಲ್ಲಿ ಖರ್ಚು ಬರುತ್ತೋ ಅದನ್ನು ನಾವು ಎಕ್ಸ್ಪೆಂಡಿಚರ್ಗೆ ಹಾಕಿಬಿಟ್ಟು ಫೀಸಸ್ಗೆ ಸರಿದೂಗಿಸೋಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಇವರು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಈಗ ಮಾಡೋದ್ರಿಂದ ಏನಾಗುತ್ತೆ, ಶುಲ್ಕ ಜಾಸ್ತಿ ಆಗುತ್ತೆ ಸಹಜವಾಗಿ. ಆ ಶುಲ್ಕ ಜಾಸ್ತಿ ಆಗಿದ್ದು ಮಕ್ಕಳ ಮೇಲೆ ಬೀಳುತ್ತೆ. ಸೊ ಸರ್ಕಾರ ಯಾಕೆ ಮಾಡ್ತಾ ಇದೆ ಅನ್ನೋದೇ ನಮ್ಗೆ ಅರ್ಥ ಆಗಿಲ್ಲ ಇವತ್ತಿನವರೆಗೂ. BWSSB ಅವರಿಗೆ ನಾವು ಕೇಳಿದರೆ ನಿಮ್ಮ ಏರಿಯಾ ಆಧಾರಿತ ಬಿಲ್ಲನ್ನು ನಾವು ಕೊಡ್ತಾ ಇದ್ದೀವಿ, ಸರ್ಕಾರ ಕ್ಯಾಲ್ಕುಲೇಟ್ ಮಾಡಿ ನಿರ್ಧಾರ ಮಾಡಿರೋದು, ಅದನ್ನು ಆದೇಶ ಕೊಡಿ ಅಂದರೆ ಇವತ್ತಿನವರೆಗೂ ಆದೇಶ ಕೊಟ್ಟಿಲ್ಲ. ಸೊ ನಾವು ಅದಕ್ಕೆ ಸರ್ಕಾರಕ್ಕೆ ಬರೆದಿದ್ದೀವಿ, ನೀವು ವಿತೌಟ್ ಆದೇಶ, ಮೌಖಿಕ ಆದೇಶದಲ್ಲಿ ದುಡ್ಡನ್ನು ಕಲೆಕ್ಷನ್ ಮಾಡೋದಾದರೆ ಇದು ಲೀಗಲಿ ಅಲ್ಲ, ಇದು ಇಲ್ಲೀಗಲ್ ಆಗುತ್ತೆ, ನಾವು ಅದನ್ನು ಒಪ್ಪೋದಿಲ್ಲ ಅಂತ. ಸೊ ಸರ್ಕಾರಕ್ಕೂ ಒತ್ತಾಯ ಮಾಡಿದ್ದೀವಿ. ಅದರಿಂದ ಏನು ಅವ್ರು ನಮಗೆ ಆನ್ಸರ್ಸನ್ನು ಹೇಳಲಿಲ್ಲ ಅಂತಂದರೆ ನಮಗೆ ಅಂತಿಮವಾಗಿ ಉಳಿದಿರೋದು ಒಂದು ಹೋರಾಟ, ಇನ್ನೊಂದು ಕೋರ್ಟು. ಸೊ ಎರಡರ ಮೊರೆಯನ್ನು ನಾವು ಹೋಗ್ತೀವಿ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.